ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮಿಡ್ ಟರ್ಮ್ ಮಾಡೆಲ್ ಪೇಪರ್ ಒಂದು ನಾನು ಕೊಟ್ಟಿದ್ದಲ್ಲ ನಿಮಗೆ. ಅದಕ್ಕೆ ಒಂದಿಷ್ಟು ಆನ್ಸರ್ಗಳು ಬೇಕು ಅಂತ ನೀವು ಕಮೆಂಟ್ಸ್ ಮಾಡಿದ್ರಿ. ಅದಕ್ಕೆ ಒಂದಿಷ್ಟು ಕ್ವಶನ್ಗಳಿಗೆ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಇಡೀ ಫುಲ್ ಪೇಪರ್ ಆನ್ಸರ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ, ನನಗೂ ತುಂಬಾ ಟೈಮ್ ಆಗುತ್ತೆ. ಮೇನ್ ಆಗಿ ಬೇಕಾಗಿರೋದು MCQ ಮತ್ತೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಮತ್ತೆ ಪ್ರಾಬ್ಲಮ್ಸ್ ಅಲ್ವಾ. ಸೊ ಅದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಈಗ ಇಲ್ಲಿ ವಿತ್ ದ ಕರೆಕ್ಟ್ ಆಪ್ಷನ್ ಅಂದ್ರೆ MCQದಲ್ಲಿ 4 ಆಪ್ಷನ್ಸ್ ಅಲ್ಲಿ ಒಂದು ಕರೆಕ್ಟ್ ಇರುತ್ತೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ನಂಬರ್ 0.006032. ಸೊ ಇಲ್ಲಿ ಆ ರೂಲ್ಸ್ ಗೊತ್ತಿರುತ್ತೆ ನಿಮ್ಗೆ, ಸಿಗ್ನಿಫಿಕೆಂಟ್ ಫಿಗರ್ ಅಂತ ಯಾವ್ದಕ್ಕೆ ಹೇಳ್ತೀವಿ ನಾವು ಅನ್ನುವಂಥದ್ದು. ಅಲ್ಲಿ ಆ ಜೀರೋಗಳು ಏನಿದೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಅಪ್ ಟು ನಾನ್ ಜೀರೋ 6 ಬರುತ್ತಲ್ವಾ, ಅಲ್ಲಿವರೆಗಿನ ಜೀರೋಗಳಿಗೆ ನಾವು ಏನೂ ಒಂದು ವ್ಯಾಲ್ಯೂ ಇರಲ್ಲ. ಯಾಕೆಂದ್ರೆ ಅದನ್ನ ನಾವು ಸೈಂಟಿಫಿಕ್ ನೊಟೇಷನ್ ಅಲ್ಲೂ ಬರಿಬಹುದು, ಹೀಗೆಲ್ಲ ಬರಿಬಹುದು. ಸೊ ಹಾಗಾಗಿ ಇದರ ಕರೆಕ್ಟ್ ಆನ್ಸರ್ ಎಷ್ಟಿದೆ ಅಂದ್ರೆ 4 ಇರುತ್ತೆ. ಓಕೆ, ನೆಕ್ಸ್ಟ್ ದ ಟೋಟಲ್ ಪಾತ್ ಲೆಂತ್ ಟ್ರಾವೆಲ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಇಂಟರ್ವಲ್ ಡ್ಯೂರಿಂಗ್ ವಿಚ್ ಮೋಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಹೇಳಿ. ಸೊ ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಇಂಟರ್ವಲ್, ಡೆಫಿನೆಟ್ಲಿ ಅದು ಅವರೇಜ್ ಸ್ಪೀಡ್ ಆಗಿರುತ್ತೆ. ಓಕೆ, next the two vectors having same magnitude and direction are called. Two vectors magnitude same ಇದೆ, ಡೈರೆಕ್ಷನ್ ಸೇಮ್ ಇದೆ ಅಂದ್ರೆ ನಾವು ಅದಕ್ಕೆ ಏನಂತೀವಿ, ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ಇನ್ನು ಪ್ರೊಜೆಕ್ಟೈಲ್ ಮೋಷನ್ ಹಾರಿಜಾಂಟಲ್ ರೇಂಜ್ ಈಸ್ ಮ್ಯಾಕ್ಸಿಮಮ್. ಇದನ್ನ ಕಲ್ತಿರ್ತೀರಿ, ಸೈನ್ 2θ ಬರುತ್ತಲ್ವಾ ರೇಂಜ್ ಅಲ್ಲಿ. ಸೊ ಯಾವಾಗ ಇದು ಸೈನ್ 2θ ಮ್ಯಾಕ್ಸಿಮಮ್ ಆಗುತ್ತೆ, θ 45 ಡಿಗ್ರಿ ಆದಾಗ, ಅಂದ್ರೆ ಸೈನ್ 90 ಇಸ್ ಮ್ಯಾಕ್ಸಿಮಮ್ ಅಲ್ವಾ. ಸೊ ಹಾಗಾಗಿ θ ಏನಾಗಬೇಕು, 45 ಡಿಗ್ರಿ ಆಗಬೇಕು ಅದು. ನೆಕ್ಸ್ಟ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಕೀಪ್ ಎ ಬಾಡಿ ಇನ್ ಮೋಷನ್. ಈ ಸ್ಟೇಟ್ಮೆಂಟ್ ಯಾರು ಕೊಡ್ತಾರೆ, ನೀವು ಅಲ್ಲಿ ಬಿಗಿನಿಂಗ್ ಅಲ್ಲೇ ಓದಿರ್ತೀರಲ್ವಾ. ಸೊ ಅರಿಸ್ಟಾಟಲ್ಸ್ ಪಾಲಿಸಿ ಅಂತ ಬರುತ್ತಲ್ವಾ, ಅಲ್ಲಿ ನೋಡಿರ್ತೀರಿ, ಅರಿಸ್ಟಾಟಲ್ ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಟೈಮ್ ಇಸ್ ಕಾಲ್ಡ್ F ಇಂಟು ಟಿ. ಇದಕ್ಕೆ ಏನಂತೀವಿ ನಾವು, ಇಂಪಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏರಿಯಾ ಅಂಡರ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಗಿವ್ಸ್ ಏರಿಯಾ ಅಂಡರ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಇದನ್ನ ತಗೊಂಡು ನಾವು ವರ್ಕ್ ಎನರ್ಜಿ ಥಿಯರಮ್ ಎಲ್ಲ ಸ್ಟಡಿ ಮಾಡಿದೀವಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಏನ್ ಹೇಳ್ತೀವಿ, ವರ್ಕ್ ಡನ್ ಅನ್ನೋದು ಅದ್ರ ಆನ್ಸರ್ ಆಗಿರುತ್ತೆ. ಆಮೇಲೆ ನೋ ವರ್ಕ್ ಈಸ್ ಡನ್ ಇಫ್ ಕಂಡೀಷನ್ಸ್ ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಈಸ್ 0, ದ ಫೋರ್ಸ್ ಈಸ್ 0, ದ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ ವರ್ಕ್ ಡನ್ ಅನ್ನ ನಾವೇನ್ ಮಾಡ್ತೀವಿ, F.S ಅಂತೀವಿ, FS cos θ ಅಂತೀವಿ. ಸೊ F 0 ಆದ್ರೂ ಆಗಲ್ಲ, S ಅಥವಾ D ಅನ್ನಿ ಡಿಸ್ಪ್ಲೇಸ್ಮೆಂಟ್ 0 ಆದ್ರೂ ಆಗಲ್ಲ, ಅಥವಾ θ 90 ಡಿಗ್ರಿ ಆದಾಗ ವರ್ಕ್ ಡನ್ 0 ಆಗಿಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು, ಆಲ್ ಆಫ್ ದಿಸ್ ಅನ್ನುವಂಥದ್ದು. ನೆಕ್ಸ್ಟ್ ದ ಡೈಮೆನ್ಷನ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆರ್. ಈ ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು, ಕೈನೆಟಿಕ್ ಎನರ್ಜಿ ಇರ್ಬೋದು, ಅಥವಾ ವರ್ಕ್ ಇರ್ಬೋದು, ಇದಕ್ಕೆಲ್ಲ ಒಂದೇ ಡೈಮೆನ್ಷನ್ ಅಂತ ಗೊತ್ತಿದೆ ನಿಮಗೆ. ಸೊ ಡೈಮೆನ್ಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಹಾಗಾಗಿ ದಿಸ್ ಈಸ್ M1 ಇರುತ್ತೆ, ಏನೋ ಬರ್ಲಿಲ್ಲ ಅಂದ್ರೆ 1 ಇರುತ್ತೆ, L2 ಇರುತ್ತೆ, T-2. ಓಕೆ, ನೆಕ್ಸ್ಟ್ ದ ಸೆಂಟರ್ ಆಫ್ ಮಾಸ್ ಆಫ್ ಎ ಹೋಮೋಜಿನಿಯಸ್ ಥಿನ್ ರಾಡ್. ಅಂದ್ರೆ ಒಂದು ಹೋಮೋಜಿನಿಯಸ್ ಥಿನ್ ರಾಡ್ ನೋಡಿ, ಇಲ್ಲಿ ತಗೊಂಡಿರೋ MCQ ಎಲ್ಲವೂ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೆ. ನೀವು ಪ್ರತಿ ಸೆಂಟೆನ್ಸ್ ಹುಡುಕಿದ್ರು ಆ ಸೆಂಟೆನ್ಸ್ ಸಿಗುತ್ತೆ, ಅಂದ್ರೆ ಎಲ್ಲಿಂದೋ ತಂದು ಹಾಕಿರೋದಲ್ಲ. ಸೊ ಬುಕ್ಸ್ ಅನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಸಿಗುತ್ತೆ ನಿಮಗೆ. ಇದಕ್ಕೆ ಆನ್ಸರ್ ಯಾವ್ದು ಕೇಳಿದ್ರೆ, coincides with its geometric center ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ದ ಸಿಲಿಂಡರ್ ರೋಲ್ಸ್ ವಿತೌಟ್ ಸ್ಲೈಡಿಂಗ್ ಆನ್ ಇನ್ಕ್ಲೈನ್ ಪ್ಲೇನ್. ರೋಲ್ಸ್ ಆಗ್ತಾ ಇದೆ, ಸ್ಲೈಡ್ ಆಗ್ತಾ ಇಲ್ಲ. ಸೊ ಇಲ್ಲಿ ಇದು ಯಾವ ಟೈಪ್ ಮೋಷನ್ ಅಂತ, ರೋಲಿಂಗ್ ಮೋಷನ್ ಇದೆ, ಹಾಗಾಗಿ ನಾವು ರೊಟೇಷನಲ್ ಅಂತ ಕರಿಬಹುದು ಒಂದು. ಮತ್ತೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಡಿಸ್ಪ್ಲೇಸ್ ಆಗ್ತಾ ಇದೆ, ಹಾಗಾಗಿ ಎರಡೂ ಇದೆ ಇದರಲ್ಲಿ, ರೊಟೇಷನಲ್ ಪ್ಲಸ್ ಟ್ರಾನ್ಸ್ಲೇಟರಿ ಮೋಷನ್ ಅನ್ನುವಂಥದ್ದು. ನೆಕ್ಸ್ಟ್ ದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ವಾಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಬೈ. ಸೊ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಇದೆಯಲ್ಲ, ಅದನ್ನ ಎಕ್ಸ್ಪೆರಿಮೆಂಟಲಿ ಯಾರು ಫಸ್ಟ್ ಡಿಟರ್ಮೈನ್ ಮಾಡಿದ್ರು ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್ ಅನ್ನುವಂಥವ್ರು. ಓಕೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸೆಂಟರ್ ಆಫ್ ದ ಅರ್ತ್. ಸೆಂಟರ್ ಆಫ್ ದ ಅರ್ತ್ ಹೋದಾಗ ಏನಾಗುತ್ತೆ, 0ನೋ ಇನ್ಫಿನಿಟಿನೋ ಅಥವಾ ಸೇಮ್ ಆಸ್ ದಟ್ ಆನ್ ದ ಸರ್ಫೇಸ್ ಅಥವಾ ಏನು ಅಂತೇಳಿ. ಸೊ ನಮ್ಗೆ ಗೊತ್ತಿದೆ, ಆ ಎಕ್ಸ್ಪ್ರೆಷನ್ ಅಲ್ಲಿ ನಾವು H ಅನ್ನ ಅಥವಾ ಡೆಪ್ತ್ D ಅನ್ನ 0 ಹಾಕ್ಬಿಟ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. ಓಕೆ, ದ ಟೋಟಲ್ ಎನರ್ಜಿ ಆಫ್ ಎನ್ ಸರ್ಕ್ಯುಲೇಟಿಂಗ್ ಆರ್ಬಿಟಿಂಗ್ ಸೆಟಲೈಟ್ ಈಸ್. ಯಾವಾಗಲೂ ಈ ಸೆಟಲೈಟ್ ನ ಟೋಟಲ್ ಎನರ್ಜಿ ಏನಾಗಿರ್ಬೇಕು ನೋಡಿ, ಆ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್ ಅಲ್ಲಿ ನೆಗೆಟಿವ್ ಇರುತ್ತೆ. ಸೊ ಅದು 0 ಆಗೋಕ್ಕೂ ಸಾಧ್ಯ ಇಲ್ಲ, ಪಾಸಿಟಿವ್ ಆಗೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಹಾಗೇನಾದ್ರು ಆದ್ರೆ ಸೆಟಲೈಟ್ ಆರ್ಬಿಟ್ ಅನ್ನು ಬಿಟ್ಟು ಹೊರಟೋಗಿರುತ್ತೆ ಅಂತೇಳಿ. therefore ಕರೆಕ್ಟ್ ಆನ್ಸರ್ ಇಸ್ ನೆಗೆಟಿವ್ ಅಂತೇಳಿ. ನೆಕ್ಸ್ಟ್ ದ ರಿಸ್ಟೋರಿಂಗ್ ಫೋರ್ಸ್ ಫಾರ್ ಯೂನಿಟ್ ಏರಿಯಾ ಈಸ್ ನೋನ್ ಆಸ್. ವೆರಿ ಈಸಿ ಆಗುತ್ತೆ ನಿಮಗೆ, ಇದು ಗೊತ್ತಿದೆ. ಸೊ ಇದನ್ನೇ ಸ್ಟ್ರೆಸ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ನಾವು ಫಿಲ್ ಇನ್ ದಿ ಬ್ಲಾಂಕ್ಸ್ ಹೋದ್ರೆ, ದ ಯೂನಿಟ್ ಆಫ್ ಲೆಂತ್ ಇನ್ CGS ಸಿಸ್ಟಮ್. CGS ಅಲ್ಲಿ ಲೆಂತ್ ನ ಯೂನಿಟ್ ಯಾವುದು ಅಂತೇಳಿ, ದಟ್ ಈಸ್ ನಥಿಂಗ್ ಬಟ್ ಸೆಂಟಿಮೀಟರ್. ಇನ್ ಪ್ರೊಜೆಕ್ಟೈಲ್ ಮೋಷನ್ ಎಟ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ದ ವರ್ಕ್ ಡನ್ ಬೈ ಡ್ಯಾಶ್
ಫೋರ್ಸ್ ಇನ್ ಎ ಕ್ಲೋಸ್ಡ್ ಪಾತ್ ಇಸ್ ಜೀರೋ. ಕ್ಲೋಸ್ಡ್ ಪಾತ್ ಅಲ್ಲಿ ಯಾವುದು, ಸೊ ದಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ ಮತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್, a pair of equal and opposite forces with different lines of action is known as. ಸೊ ಇದಕ್ಕೇನಂತೀವಿ ನಾವು, ಕಪಲ್ ಅಂತ ಕರಿತೀವಿ. ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಅಲ್ವಾ. ಓಕೆ, ಸೊ ದಿಸ್ ಇಸ್ ಅಬೌಟ್ 20 ಕ್ವಶನ್ಸ್. ಈಗ ನೆಕ್ಸ್ಟ್ ನಾವೇನ್ ಮಾಡುವ ಅಂದ್ರೆ, ನಿಮ್ಗೆ ಅಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ವಲ್ಲ, ಆದಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಯಾಕೆಂದ್ರೆ ನಿಮಗೊಂದು ಮೆಥಡ್ ಸಿಗುತ್ತೆ, ಈ ತರ ಪ್ರಾಬ್ಲಮ್ ಬಂದ್ರೆ ಹೇಗೆ ಮಾಡೋದು ಅಂತ ಹೇಳಿ. ದ ಹೈಟ್ ಆಫ್ ದ ಸೀಲಿಂಗ್ ಆಫ್ ಅನ್ ಇಂಡೋರ್ ಸ್ಟೇಡಿಯಂ ಇಸ್ 20 ಮೀಟರ್. ಅಂದ್ರೆ ಒಂದು ಸ್ಟೇಡಿಯಂ ಇದೆ, ಅದರ ಹೈಯೆಸ್ಟ್ ಹೈಟೇ 20 ಮೀಟರ್ ಇದೆ. ಅಲ್ಲೇನು ಅಂದ್ರೆ, ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ದಟ್ ಎ ಬಾಲ್ ಕಿಕ್ಡ್ ವಿತ್ ಎ ಸ್ಪೀಡ್ ಆಫ್ 40 ಮೀಟರ್ ಪರ್ ಸೆಕೆಂಡ್ ಕ್ಯಾನ್ ಮೂವ್ ವಿತೌಟ್ ಟಚಿಂಗ್ ದ ಸೀಲಿಂಗ್ ಆಫ್ ದ ಸ್ಟೇಡಿಯಂ. ಅಂದ್ರೆ ನಮ್ಗೆ ಪರ್ಮಿಷನ್ ಇರೋದು 20 ಮೀಟರ್ ವರೆಗೆ ಹೈಟ್. ನೀವು ಇಲ್ಲಿಂದ ಥ್ರೋ ಮಾಡ್ತೀರಿ, ಅದನ್ನ ಕಿಕ್ ಮಾಡ್ತೀರಿ ಯಾವುದೋ ಒಂದು ಬಾಲ್ ಅನ್ನ, ಬಟ್ ಅದು ಸೀಲಿಂಗ್ ಟಚ್ ಆಗಬಾರ್ದು. ಬಟ್ ನೀವು ಎಷ್ಟು ಹೈಟಿಗೆ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ತಗೊಂಡಾಗ ನಿಮ್ಗೆ ಇನ್ನೂ ದೂರ ಹೋಗ್ಬೋದಿತ್ತೇನೋ ಪ್ರೊಜೆಕ್ಟೈಲ್. ಬಟ್ ಕಂಡೀಷನ್ಸ್ ಏನು ಅಂದ್ರೆ, ನಿಮ್ಗೆ ಹೈಟ್ ಅಷ್ಟೇ 20 ಮೀಟರ್ ಹೈಟ್ ತಗೊಂಡು ಹೋಗ್ಬೇಕು. ಬಟ್ ಅದ್ರ ರೇಂಜ್ ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಇಲ್ಲಿ ಜಿ ಅನ್ನ 10 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ, ಸೊ 10 ತಗೊಳ್ಳೋಣ. ಬಟ್ ಇಲ್ಲಿ ನಮ್ಗೆ ಏನ್ ಬೇಕು ಅಂದ್ರೆ, ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ನಮ್ಗೆ ಆ ರೇಂಜಿನ ಫಾರ್ಮುಲಾದಲ್ಲಿ ನಮ್ಗೆ v0² sin 2θ/g. ಸೊ ಥೀಟಾ ಬೇಕು, ಆಂಗಲ್ ಆಫ್ ಪ್ರೊಜೆಕ್ಷನ್ ಎಲ್ಲೂ ಆ ಸುದ್ದಿ ಮಾತಾಡಿಲ್ಲ, ಬಟ್ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ರಿಮೈನಿಂಗ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಿದಕ್ಕೆ ಫಾರ್ಮುಲಾ ಮತ್ತೆ ಸಬ್ಸ್ಟಿಟ್ಯೂಷನ್ ರಿಸಲ್ಟ್ ಅದಕ್ಕೊಂದು 2 ಮಾರ್ಕ್ಸ್ ಕೊಡ್ಬೋದು. ಓಕೆ, ಅದಕ್ಕೆ ನಾವು ಫಸ್ಟ್ ಮ್ಯಾಕ್ಸಿಮಮ್ ಹೈಟ್ ನ ಫಾರ್ಮುಲಾ ನೆನ್ಪು ಮಾಡ್ಕೊಂಡ್ರೆ, ದಟ್ ಈಸ್ v0 sin θ². ಇದನ್ನ ನೀವು ಬರ್ದಿರಿ, ನೀವು ಅದೆಲ್ಲ ತಪ್ಪು ಅನ್ಕೋಬೇಡಿ. v0² sin² θ ಬರೀಬಹುದು. ಕೆಲವು v0 ಬದಲು u ಬರೀತಾರೆ, ಯಾವ್ದಾದ್ರು ಓಕೆ, ನಿಮ್ಗೆ ಅರ್ಥ ಆಗ್ಬೇಕು, ವ್ಯಾಲ್ಯೂಯೇಷನ್ ಮಾಡಿದ್ರೆ ಅರ್ಥ ಆಗುತ್ತೆ. ಆಯ್ತಾ, ಸರ್ ನಾವು u ಬರ್ದ್ಬಿಟ್ಟಿದ್ವಿ, ಹಂಗೆ ಬರೀ ಮಾಡಬೇಡಿ. ಸೊ ಈ ಫಾರ್ಮುಲಾದಲ್ಲಿ ನಮ್ಗೆ ಏನೇನು ಸಿಗುತ್ತೆ, ಜಿ ಗೊತ್ತಿದೆ, ಕೊಟ್ಟಿದ್ದಾರೆ, HM ಕೊಟ್ಟಿದ್ದಾರೆ, v0 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಈ ಗಿವನ್ ಥಿಂಗ್ಸ್ ಅನ್ನ 20 ಮೀಟರ್ ಹೈಟ್ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಇನಿಷಿಯಲ್ ವೆಲಾಸಿಟಿ 40 ಮೀಟರ್ ಪರ್ ಸೆಕೆಂಡ್, ಜಿ ಅನ್ನ 10 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20 is equal to v0 sin θ² divided by 2 into 10. v0 ಗೊತ್ತಿದೆ ನಮಗೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ 2 into 10 ಅಂದ್ರೆ 20 ಆಯ್ತು. ಈ 20 ಏನ್ ಮಾಡಿ, ಈ ಸೈಡ್ ಲೆಫ್ಟ್ ಸೈಡ್ ತಂದ್ಬಿಡಿ, ಮಲ್ಟಿಪ್ಲೈ ಮಾಡಿ 400 ಆಗುತ್ತೆ. ಸೊ 400 equals to 40 into sin θ². ಈಗ 400 ಗೆ ಸ್ಕ್ವೇರ್ ರೂಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ನಮಗೆ sin θ ಬೇಕು, ಸ್ಕ್ವೇರ್ ಬೇಡ ಇಲ್ಲಿ. ಸೊ ಎರಡು ಕಡೆ ಏನ್ ಮಾಡಿ, ಆ ಸ್ಕ್ವೇರ್ ರೂಟ್ ಅನ್ನ ತಗೊಳ್ಳಿ. ಅವಾಗ ಏನ್ ಬರುತ್ತೆ ಕೇಳಿದ್ರೆ, 20 equals to 40 into sin θ. ಸೊ ಈಗ ನೋಡಿ, ನಾವು 20 ಸ್ಕ್ವೇರ್ ಅಂದ್ರೆ 400 ಅಂತ ಗೊತ್ತಿದೆ. ಸೊ ಹಾಗಾಗಿ sin θ ನಾವು ಫೈಂಡ್ ಔಟ್ ಮಾಡಬಹುದು. ದಟ್ ಇಸ್ 20/40, ನಥಿಂಗ್ ಬಟ್ 1/2. 1/2 ಬಂದಾಗ ಗೊತ್ತಾಗುತ್ತೆ, θ is equal to sin inverse of 1/2 ಅಂದ್ರೆ 30 ಡಿಗ್ರಿ ಬರುತ್ತೆ. ಸೊ ನಮಗೆ ಸಿಂಪಲ್ ಆಗಿ θ ವ್ಯಾಲ್ಯೂ ಸಿಕ್ಕಿತ್ತು. ಹಾಗಾಗಿ ಆಂಗಲ್ ಆಫ್ ಪ್ರೊಜೆಕ್ಷನ್ 30 ಡಿಗ್ರಿ ಆದ್ಮೇಲೆ ಇನ್ನು ಮುಂದಿನ ಕೆಲಸ ಏನು ಅಂದ್ರೆ, ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ಬೋದು, ಅಂದ್ರೆ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಸೊ ಅದಕ್ಕೆ ಫಾರ್ಮುಲಾ ನಾವು ಹಾಕೊಂಡ್ರೆ, ದಟ್ ಇಸ್ v0² sin 2θ/g ಅಂತ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಅನ್ನ. ಇನಿಷಿಯಲ್ ವೆಲಾಸಿಟಿ 40 ಇದೆ, θ 30 ಡಿಗ್ರಿ ಇದೆ, g 10 ಇದೆ. ಸೊ ಹಾಗೆ ಮಾಡಿದಾಗ ಏನಾಯ್ತದು, 40² ಅಂದ್ರೆ 1600 ಬರುತ್ತಲ್ವಾ. ಸೊ ಇಂಟು sin 60/10 ಆಯ್ತು. 10 ಒಟ್ಟಿಗೆ ಒಂದು 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ 160 into sin 60 ಆಯ್ತು. sin 60 ಅಂದ್ರೆ ನಮ್ಗೆ ಗೊತ್ತಿದೆ √3/2 ಅಂತ. 2 ಇಂದ 160 ಡಿವೈಡ್ ಮಾಡಿದ್ರೆ 80 ಅಂತ. ದಟ್ ಇಸ್ 80√3. ಡೈರೆಕ್ಟ್ ಕ್ಯಾಲ್ಕುಲೇಟರ್ ಕೂಡಲೇ ಮಾಡ್ಬೋದು, ನಾನು ಸಿಂಪ್ಲಿಫೈಡ್ ಫಾರ್ಮಿಗೆ ತರ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಿಟ್ಟರು ಕೂಡ ಆನ್ಸರ್ ಓಕೆ. ಮತ್ತೆ ಕ್ಯಾಲ್ಕುಲೇಟರ್ ಹೆಂಗೋ ಅಲೋ ಇದೆಯಲ್ಲ ನಿಮಗೆ, √3 ಫೈಂಡ್ ಔಟ್ ಮಾಡಿ 1.73 ಸಮಥಿಂಗ್ ಬರುತ್ತೆ, ಮಲ್ಟಿಪ್ಲೈ ಮಾಡಿ. ಸೊ ಯು ವಿಲ್ ಗೆಟ್ 138.4 ಮೀಟರ್. ಆ ಯೂನಿಟ್ ಅನ್ನ ಬರೀಬೇಕು. ಯೂನಿಟ್ ಅನ್ನ ಬರೀದೇ ಇದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ, 1 ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ನೆಕ್ಸ್ಟ್, a truck starts from rest and accelerate uniformly at 2 meter per second square at t is equal to 10 second. Stone is dropped out by a person standing on the top of the truck. What are the velocity and acceleration of the stone at t is equal to 11 second? ಇಲ್ಲಿ ಜಿ ಅನ್ನ 10 ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಲಾಸ್ ಆಫ್ ಮೋಷನ್ ಚಾಪ್ಟರ್ ಇಂದ ತಗೊಂಡಿರುವಂತ ಪ್ರಾಬ್ಲಮ್. ಅಲ್ಲಿ ಯಾಕೆ ಅಂದ್ರೆ, ನೋಡಿ, ಎನಿ ಬಾಡಿ, ಈಗ ನಾವು ಯಾವ್ದೋ ಒಂದು ವೆಹಿಕಲ್ ಹೋಗ್ತಾ ಇದೀವಿ, ಆ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾಗಲೇ ಒಂದು ಯಾವ್ದೋ ಫುಟ್ ಅನ್ನ ಕಾರಿಂದನೋ ಇಲ್ಲೇನೋ ಸೈಡ್ ಹಾಕಿದಾಗ ಏನಾಗುತ್ತೆ ಅನ್ನುವಂಥದ್ದು. ಅಲ್ಲಿ ಇಟ್ ಡಸ್ ನಾಟ್ ರಿಮೆಂಬರ್ ಆರ್ ಇಟ್ ಡಿಸ್ ನಾಟ್ ಕ್ಯಾರಿ ಎನಿ ಹಿಸ್ಟ್ರಿ ಆಫ್ ದ ಜರ್ನಿ. ಅದು ಎಲ್ಲಿ ತಾನು ಯಾವ ಎಕ್ಸಲರೇಷನ್ ಬರ್ತಾ ಇದೆ ಏನು ನೆನಪಿರಲ್ಲ. ಅದಕ್ಕೆ ಎಲ್ಲಿವರೆಗೆ ಎಕ್ಸಲರೇಷನ್ ಆ ಬಾಡಿ ಒಳಗೆ ಕಾರ್ ಒಳಗಿತ್ತು ಅಲ್ಲಿವರೆಗೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಅಲ್ಲಿಂದ ಹೊರಗೆ ಹಾಕಿದಾಗ ಹಿಂದಿನ ಯಾವುದೇ ಹಿಸ್ಟ್ರಿ ಅನ್ನೋದು ಕ್ಯಾರಿ ಮಾಡಲ್ಲ. ಆ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂತ ಪ್ರಾಬ್ಲಮ್.
ಇಲ್ಲಿ 10 ಸೆಕೆಂಡ್ ಟಿ ಈಸ್ ಈಕ್ವಲ್ ಟು 11 ಅಂತ ಮಾಡಿದ್ನಲ್ಲ, ನಿಮಗೆ ಪೇಪರಲ್ಲಿ 10 ಅಂತ ಕೊಟ್ಟಿದೆ, ಸೊ ಈಸಿ ಆಗಲಿ ಅಂತೇಳಿ, ಅದರಲ್ಲಿ ಮತ್ತೇನು ಕೆಲಸ ಇರಲ್ಲ. ಬಟ್ ಇದನ್ನ ನಿಮಗೆ ಸ್ವಲ್ಪ ಹೇಳುವಾಗ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದನ್ನ ಹೇಳ್ಬಿಡೋಣ ಅಂತ 1 ಸೆಕೆಂಡ್ ಜಾಸ್ತಿ ಹಾಕೊಂಡಿದೆ, 11 ಸೆಕೆಂಡ್ ಅಂತ. ಓಕೆ, ಇನಿಷಿಯಲ್ ವೆಲಾಸಿಟಿ ಏನ್ ಹೇಳ್ತಾರೆ, ಅದು ಟ್ರಕ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಇರುತ್ತಲ್ವಾ, ವಿ ನಾಟ್ ಈಸ್ ಈಕ್ವಲ್ ಟು 0. ಇದರ ಎಕ್ಸಲರೇಷನ್ ಕೊಟ್ಟಿದ್ದಾರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ನೆಕ್ಸ್ಟ್ ನಮಗೆ 10 ಸೆಕೆಂಡ್ ಆದಾಗ, ಯಾಕಂದ್ರೆ ಆ ಟೈಮಲ್ಲಿ ಒಂದು ಟ್ರಕ್ ಇಂದ ಒಂದು ಸ್ಟೋನ್ ಅನ್ನ ಡ್ರಾಪ್ ಮಾಡ್ತಾರೆ ಅನ್ನೋದಾದ್ರೆ, ಆ ಟ್ರಕ್ ಅಲ್ಲಿರುವ ಎಲ್ಲಾ ಪಾರ್ಟ್ಗಳು, ಎಲ್ಲಾ ಆಬ್ಜೆಕ್ಟ್ಸ್ಗಳು ಕೂಡ ಟ್ರಕ್ಕಿನ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಇಸ್ ಆಕ್ಟೆಡ್ ಬೈ ಎಕ್ಸಲರೇಷನ್. ಸೊ ಅಲ್ಲಿವರೆಗೂ ಆ ವೆಲಾಸಿಟಿ ಎಷ್ಟು ಅಂತ ನೋಡ್ಕೋಬೇಕು. ಹಾಗಾಗಿ ವೆಲಾಸಿಟಿ ಆಫ್ ಟ್ರಕ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋದ್ರೆ ನಾವು ಏನ್ ಮಾಡಬೇಕು, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎಟಿ. ಯಾಕೆಂದ್ರೆ 10 ಸೆಕೆಂಡ್ ನಂತರ ಅದರ ವೆಲಾಸಿಟಿ ಏನಾಗಿದೆ ಅಂತ. ಇನಿಷಿಯಲ್ ವೆಲಾಸಿಟಿ 0 ಇದೆ, ಎಕ್ಸಲರೇಷನ್ 2 ಇದೆ, ಟೈಮ್ 10 ಇದೆ. ಸೊ ಹಾಗಾಗಿ ನಮಗೆ ಆ ಒಂದು 10 ಸೆಕೆಂಡ್ ಆದ್ಮೇಲೆ ವೆಲಾಸಿಟಿ ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್ ಅಂತ ಸಿಗುತ್ತೆ ನಮಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿದ್ರೆ, ಈಗ ಸ್ಟೋನ್ ಅನ್ನು ಡ್ರಾಪ್ ಮಾಡಿದ್ದಾರೆ ಟ್ರಕ್ ಇಂದ, ಅದು ಟ್ರಕ್ ನಿಂದ ಸಂಬಂಧ ತಪ್ಪಾಯ್ತು ಅದಕ್ಕೆ. ಹಾಗಾದ್ರೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ, ಅದಕ್ಕೆ ಫೋರ್ಸ್ ಇದ್ರೆ ಮಾತ್ರ ಎಕ್ಸಲರೇಟ್ ಆಗೋಕೆ ಸಾಧ್ಯ. ಹಾಗಾಗಿ ಎಕ್ಸಲರೇಷನ್ ಆನ್ ದ ಸ್ಟೋನ್ಸ್ ಆರ್ ಯಾವ್ಯಾವುದು ಅನ್ನುವಂಥದ್ದು, ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಡೌನ್ವರ್ಡ್. ಸೊ ಈಗ ಯಾವಾಗ ನಮ್ಮ ಕೈಯಿಂದ ಅದು ತಪ್ಪುತ್ತೋ ಸ್ಟೋನು, ಅವನು ಯಾರೋ ಒಬ್ಬ ಪರ್ಸನ್ ಡ್ರಾಪ್ ಮಾಡಿದ್ನು, ತಕ್ಷಣ ಎಕ್ಸಲರೇಷನ್ ಅಲ್ಲಿ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು. ನನ್ನ ಬಾಡಿಯನ್ನ ಟುವರ್ಡ್ಸ್ ದ ಅರ್ತ್ ಎಕ್ಸಲರೇಟ್ ಅಂದ್ರೆ ವರ್ಟಿಕಲಿ ಡೌನ್ವರ್ಡ್ಸ್ ಎಕ್ಸಲರೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಆ ಎಕ್ಸಲರೇಷನ್ ವರ್ಟಿಕಲ್ ಎಕ್ಸಲರೇಷನ್, ಯಾಕೆಂದ್ರೆ ಅದು ವರ್ಟಿಕಲ್ ಡೈರೆಕ್ಷನ್ ದಲ್ಲಿ ಮೂವ್ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ಅದನ್ನ G10 ತಗೊಳ್ಳಿ ಅಂತ ಹೇಳಿದರೆ, ಓಕೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ದರ್ ಇಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ಸ್ಟೋನ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್. ಈಗ ನಾವು ಸುಮ್ಮನೆ ಡ್ರಾಪ್ ಮಾಡಿದ್ವಿ, ಥ್ರೋ ಮಾಡಿದ್ದಲ್ಲ, ದರ್ ಇಸ್ ನೋ ಎನಿ ಎಕ್ಸಲರೇಟಿಂಗ್ ಫೋರ್ಸ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್. ಹಾಗಾಗಿ ನಮಗೆ ಎಕ್ಸ್ ಅಂತ ಹೇಳಿದ್ರೆ ಅದು 0 ಅಂತ ತಗೋಬಹುದು. ಈಗ ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ಟಿ ಇಸ್ ಈಕ್ವಲ್ ಟು 10 ಸೆಕೆಂಡ್ ಇತ್ತು. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಎಷ್ಟು, ಈಗ ನೋಡಿ ನಮ್ಮ ಟ್ರಕ್ ಇಂದ ಅದು ಹೊರಗಡೆ ಹೋಗಿದೆ. ಆಗ ಇನಿಷಿಯಲ್ ವೆಲಾಸಿಟಿಯನ್ನು ಕೂಡ ನಾವು ವರ್ಟಿಕಲ್ ಡೈರೆಕ್ಷನ್ ಮತ್ತು ಹಾರಿಜಾಂಟಲ್ ಡೈರೆಕ್ಷನ್ ನೋಡೋದಾದ್ರೆ, ಸೊ ಒಂದೇನು ಅಂದ್ರೆ ಹಾರಿಜಾಂಟಲ್ ಡೈರೆಕ್ಷನ್ ದಲ್ಲಿ ಅದರ ಇನಿಷಿಯಲ್ ವೆಲಾಸಿಟಿ ಅದು ಎಕ್ಸಲರೇಷನ್ ಆಗ್ಲಿಲ್ಲ ಅಂದ್ರೆ ಇರುವ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವೆಲಾಸಿಟಿ ಏನ್ ಫೈನಲ್ ವೆಲಾಸಿಟಿ ಇತ್ತು ಟ್ರಕ್ ಅಲ್ಲಿ ಬಾಲ್ ಆ ಸ್ಟೋನ್ ಅನ್ನು ಡ್ರಾಪ್ ಮಾಡುವಾಗ, ಅದೇ ವೆಲಾಸಿಟಿಯನ್ನು ಅದು ಕ್ಯಾರಿ ಮಾಡುತ್ತೆ 20 ಮೀಟರ್ ಪರ್ ಸೆಕೆಂಡ್. ಬಟ್ ನಾವು ಡ್ರಾಪ್ ಮಾಡಿದೀವಿ, ನೆನ್ಪಿಟ್ಕೊಳ್ಳಿ, ಥ್ರೋ ಮಾಡಿದ್ದಲ್ಲ. ಸೊ ಹಾಗಾಗಿ ನಾವು ಡ್ರಾಪ್ ಅಂತ ಹೇಳುವಾಗ ಅದು ಕಾರಣ ಏನು ಕೇಳಿದ್ರೆ ಡೌನ್ವರ್ಡ್ ಮೋಷನ್ಗೆ. ಅವಾಗ ಇನಿಷಿಯಲ್ ವೆಲಾಸಿಟಿ ಏನಾಯ್ತು, ಇನ್ನು ವರ್ಟಿಕಲ್ ಡೈರೆಕ್ಷನ್ ನಮಗೆ ಇನಿಷಿಯಲ್ ವೆಲಾಸಿಟಿ ಆ ಒಂದು 10 ಸೆಕೆಂಡ್ ಆದ ಮೇಲಿನ ಕಥೆ ಇದು, ಅದು 0 ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ನಮ್ಗೆ ಇದಿಷ್ಟು ವಿಷಯ ಗೊತ್ತಾದ್ಮೇಲೆ ನಾವೇನ್ ಮಾಡುವ ಕೇಳಿದ್ರೆ 11ನೇ ಸೆಕೆಂಡಿಗೆ ನೋಡ್ಬೇಕು ನಾವು. 11th ಸೆಕೆಂಡಿಗೆ ಅದರ ಕಂಡೀಷನ್ಸ್ ಏನಿದೆ, ವೆಲಾಸಿಟಿ ಎಕ್ಸಲರೇಷನ್ ಎಲ್ಲ ಕೇಳಿದಾರೆ. ಅದಕ್ಕೆ ನಾವು ವೆಲಾಸಿಟಿ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಫೈಂಡ್ ಔಟ್ ಮಾಡೋದಾದ್ರೆ ಸೇಮ್ ವಿ ಎಕ್ಸ್ ಅಂತ ಹೇಳ್ತೀವಿ. ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಹಾರಿಜಾಂಟಲಿ ಪ್ಲಸ್ ಎ ಎಕ್ಸ್ ಇಂಟು ಟಿ. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ 20, ಎಕ್ಸಲರೇಷನ್ 0, ಯಾಕೆಂದ್ರೆ ಈಗಾಗಲೇ ಅರ್ಥ ಆಗಿದೆ ನಮಗೆ ಹಾರಿಜಾಂಟಲಿ ಯಾವುದೇ ಎಕ್ಸಲರೇಷನ್ ಇಲ್ಲ. ಸೊ ಹಾಗಾಗಿ ವಿ ಎಕ್ಸ್ ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಈಗ ವೆಲಾಸಿಟಿ ಇನ್ ವರ್ಟಿಕಲ್ ಡೈರೆಕ್ಷನ್ ಅಂತ ನೋಡಿದಾಗ ವಿ ವೈ ಇಸ್ ಈಕ್ವಲ್ ಟು ವಿ ನಾಟ್ ವೈ ಪ್ಲಸ್ ಎ ವೈ ಇಂಟು ಟಿ. ಇಲ್ಲಿ ಎಕ್ಸಲರೇಷನ್ ಇದೆ, ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಇದು, ಯಾಕೆಂದ್ರೆ ನಾವು ಥ್ರೋ ಮಾಡಿದ್ದಲ್ಲ, ಪುಷ್ ಮಾಡಿದ್ದಲ್ಲ, ಸಿಂಪ್ಲಿ ಡ್ರಾಪ್ಡ್. ಹಾಗಾಗಿ ವರ್ಟಿಕಲಿ ಇನಿಷಿಯಲ್ ವೆಲಾಸಿಟಿ ಇಸ್ 0, ಬಟ್ ಎಕ್ಸಲರೇಷನ್ ಸ್ಟಾರ್ಟ್ ಆಗಿದೆ. ಹಾಗಾಗಿ 10 ಇಂಟು 1, ಯಾಕಂದ್ರೆ 1 ಸೆಕೆಂಡ್ ಆದ್ಮೇಲೆ ಏನು ನೋಡು 10 ನಂತರದ ಟೈಮ್ ಅಲ್ಲಿ ನಾವು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾಗಿ 10 ಮೀಟರ್ ಪರ್ ಸೆಕೆಂಡ್ ನೋಡಿ, ಎಕ್ಸ್ ಕಾಂಪೋನೆಂಟ್ ಬೇರೆ, ವೈ ಕಾಂಪೋನೆಂಟ್ ಬೇರೆ. ಈ ಎರಡರ ರಿಸಲ್ಟೆಂಟ್ ವೆಲಾಸಿಟಿ ಇದೆಯಲ್ಲ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ರಿಸಲ್ಟೆಂಟ್ ವೆಲಾಸಿಟಿ ನಿಮಗೆ ಮೋಷನ್ ಪ್ಲೇನ್ ಅಲ್ಲೆಲ್ಲ ಕಲ್ತಿರ್ತೀರಿ. ಹಾಗಾಗಿ ದಟ್ ಈಸ್ ಈಕ್ವಲ್ಸ್ ಟು ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್. ನೀವು ಹೇಳ್ಬೋದು ಸರ್ ಕಾಸ್ ಥೀಟಾ ಎಲ್ಲ ಇತ್ತು ಅಂತೇಳಿ. ಥೀಟಾ 90 ಡಿಗ್ರಿ, ಯಾಕೆಂದ್ರೆ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ದೇ ಆರ್ ಪರ್ಪೆಂಡಿಕ್ಯುಲರ್. ಹಾಗಿದ್ದಾಗ ನಾವು ಥೀಟಾ ಇಸ್ ಈಕ್ವಲ್, ಅಷ್ಟೆಲ್ಲ ವರಿ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ and you will get the values like this way. So ಇದನ್ನ ಸ್ಕ್ವೇರ್ ರೂಟ್ ಅಂಡರ್ 500 ಬರ್ತಾ ಇದೆ. ಅದನ್ನು ಕ್ಯಾಲ್ಕುಲೇಟ್ ತಗೊಂಡು ರೂಟ್ ಕ್ಯಾಲ್ಕುಲೇಟ್ ಮಾಡಿ ವಿಲ್ ಗೆಟ್ 22.36 ಮೀಟರ್ ಪರ್ ಸೆಕೆಂಡ್. ನೋಡಿ, ಈ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಎರಡೂ ವೆಲಾಸಿಟಿಗಳು ಕಂಪೋನೆಂಟ್ ಗಳನ್ನ ನಾವು ವೆಕ್ಟೋರಿಕಲಿ ಆಡ್ ಮಾಡಿದಾಗ ರಿಸಲ್ಟೆಂಟ್ ವೆಲಾಸಿಟಿ ಸಿಗುತ್ತೆ. ಸೊ ಅಷ್ಟೋನು ಈಗ ಏನಾಗಿದೆ ಅಂದ್ರೆ 22.36 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ರಿಸಲ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಎಕ್ಸಲರೇಷನ್ ಏನಾಯ್ತು, ಸೊ ಅದನ್ನು ಎಕ್ಸ್ ಕಾಂಪೋನೆಂಟ್ ಅಲ್ಲಿ ಏನಿದೆ ಎಕ್ಸಲರೇಷನ್, ವೈ ಕಾಂಪೋನೆಂಟ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಅವಾಗ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಅಂತ ನಾವು ವ್ಯಾಲ್ಯೂಸ್ ಹಾಕಿದ್ರೆ
ಒಂದು ಎಕ್ಸ್ ಕಾಂಪೊನೆಂಟ್ ಅಲ್ಲಿ ಎಕ್ಸಲರೇಷನ್ ಇಲ್ಲ, y ಕಾಂಪೊನೆಂಟ್ ಅಲ್ಲಿ 10 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಇಸ್ 10. Therefore resultant acceleration is 10 meter per second square. Okay. Next, a pump on the ground of a floor of a building can pump up water to fill a tank of volume 30 meter cube in 15 minutes. If the tank is 40 meter above the ground and efficiency of the pump is 30%. Efficiency ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. So how much electric power is consumed by the pump? Density of water is 10⁻³ kg per meter cube ಅಂತ ಹೇಳ್ತಾರೆ. ಹೇಗೆ ಸಾಲ್ವ್ ಮಾಡೋದು ಅಂತಾರಲ್ವಾ. ಈ ಪ್ರಾಬ್ಲಮ್ ಅನ್ನ ತುಂಬಾ ಡಿಸ್ಟ್ರಿಕ್ಟ್ ಅಲ್ಲಿ ಮಿಡ್ ಟರ್ಮ್ ಆನ್ಯುವಲ್ ಎಕ್ಸಾಮ್ ಎಲ್ಲ ಕೇಳ್ತಾನೆ ಇರ್ತಾರೆ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್ ಇದು. ಓಕೆ, ಈಗ ಇಲ್ಲಿ ಒಂದು ಪ್ರಾಬ್ಲಮ್ ನಮಗೆ ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಎಷ್ಟು? 30 ಮೀಟರ್ ಕ್ಯೂಬ್ ವಾಲ್ಯೂಮ್ ಅನ್ನ ಅದು ಪಂಪ್ ಮಾಡಿದೆ ಅಂತೇಳಿ. ಬಟ್ ವಾಲ್ಯೂಮ್ ತಗೊಂಡು ನಮ್ಗೇನು ಕೆಲಸ ಆಗಲ್ಲ, ನಮ್ಗೆ ಅದರ ಮಾಸ್ ಬೇಕು. ಅದಕ್ಕೆ ನಾವೇನ್ ಮಾಡುವ ಅಂದ್ರೆ ವಾಲ್ಯೂಮ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ನಾವು ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಮಾಡ್ಕೊಳ್ಳೋಣ. ನಮಗೆ ಮಾಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡೆನ್ಸಿಟಿ ಇಂಟು ವಾಲ್ಯೂಮ್ ಆಗುತ್ತೆ. ಡೆನ್ಸಿಟಿ ಗೊತ್ತು, ವಾಲ್ಯೂಮ್ ಗೊತ್ತು, ಸೊ ಮಾಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹಾಗಾಗಿ ಡೆನ್ಸಿಟಿ 10⁻³ kg per meter cube. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮಾಸ್ ಆಫ್ ದ ವಾಟರ್ 10⁻³ ಡೆನ್ಸಿಟಿ, 30 ವಾಲ್ಯೂಮ್ ಆಯ್ತು, ಎಲ್ಲ SI ದಲ್ಲಿದೆ. ಹಾಗಾಗಿ 30 ಇಂಟು 10⁻³ kg ಇದು ಮಾಸ್ ಆಯ್ತು. ಇದು ಒಂದ್ ಕಡೆ ಇರಲಿ. ನೆಕ್ಸ್ಟ್ ನಾವೇನ್ ಮಾಡುವ ಕೇಳಿದ್ರೆ ಟೈಮ್ ಟೇಕನ್, ಈ ಕೆಲಸ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂದ್ರೆ 15 ಮಿನಿಟ್ ಅಂತ ಕೊಟ್ಟಿದೆ. ಮಿನಿಟ್ SI ಅಲ್ಲ, ಹಾಗಾಗಿ ನಾವೇನ್ ಮಾಡಬೇಕು 60 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ SI ಸಿಗುತ್ತೆ, ಅಂದ್ರೆ ಸೆಕೆಂಡ್ ಅಲ್ಲಿ ಬರುತ್ತೆ. ಓಕೆ, 5 to 40 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿವರೆಗೆ ಗಿವನ್ ಥಿಂಗ್ಸ್ ಅನ್ನ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಏನ್ ಮಾಡೋದಕ್ಕೆ ಕೇಳಿದ್ರೆ ಎಫಿಷಿಯನ್ಸಿ. ಎಫಿಷಿಯನ್ಸಿ ನಿಮ್ಗೆ ಯೂಸಲಿ ಕರೆಕ್ಟ್ ಆಗಿ ಥರ್ಮೋಡೈನಮಿಕ್ಸ್ ಬಂದಾಗ ಗೊತ್ತಾಗುತ್ತೆ, ಬಟ್ ಯೂಸಲಿ ಹಿಂದಿನ ಕ್ಲಾಸಲ್ಲೆಲ್ಲ ಕಲ್ತು ಬಂದಿರ್ತೀರಿ ಎಫಿಷಿಯನ್ಸಿ. ಯೂಸಲಿ ನಾವೇನ್ ಮಾಡ್ತೀವಿ ಕೇಳಿದ್ರೆ ಎಫಿಷಿಯನ್ಸಿನ ಔಟ್ಪುಟ್ ಡಿವೈಡ್ ಬೈ ಇನ್ಪುಟ್ ಅಂತ ತಗೋತೀವಿ. ನಾವು ಎಷ್ಟು ಖರ್ಚು ಮಾಡಿದೀವಿ, ನಮ್ಗೆ ಎಷ್ಟು ಔಟ್ಪುಟ್ ಸಿಕ್ಕಿದೆ ಅಂತ ನೋಡ್ತೀವಿ. ಅದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಎಫಿಷಿಯನ್ಸಿ ಅನ್ನೋದು ಬಂದೇ ಬರುತ್ತೆ. ಓಕೆ, ಈಗ ನಾವಿಲ್ಲಿ ವರ್ಕ್ ಡನ್ ಇದೆಯಲ್ಲ, ಇಲ್ಲಿ ಪವರ್ ಅನ್ನೋ ವರ್ಡ್ ಇರೋದ್ರಿಂದ ನಾವು ಎಫಿಷಿಯನ್ಸಿ ಅನ್ನು ಏನ್ ಬರೀಬಹುದು? ಪವರ್ ಔಟ್ಪುಟ್ ಡಿವೈಡ್ ಬೈ ಪವರ್ ಇನ್ಪುಟ್. ಪವರ್ ಇನ್ಪುಟ್ ಅಂದ್ರೆ ನಾವು ಪವರ್ ಅನ್ನ ಕೊಟ್ಟಿರುವಂತದ್ದು, ಎಲೆಕ್ಟ್ರಿಸಿಟಿ ಪವರ್ ಅನ್ನು ಪಂಪಿಗೆ ಕೊಟ್ಟಿದ್ದೀವಿ. ಪಂಪ್ ಅಷ್ಟು ಚೆನ್ನಾಗಿಲ್ಲ, 100% ವರ್ಕ್ ಆಗ್ತಾ ಇಲ್ಲ, 30% ಅಷ್ಟೇ. ಕೆಲವೆಲ್ಲ ಹೀಟು, ಸೌಂಡು ಈ ರೀತಿ ವೇಸ್ಟ್ ಆಗಿ ಹೋಗ್ತಾ ಇದೆ. ಆ ಟೈಮಲ್ಲಿ ನೀವು ಎಷ್ಟು ಪವರ್ ಕೊಟ್ರಿ ಇಷ್ಟು ಕೆಲಸ ಮಾಡ್ಸೋಕೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಇಲ್ಲಿ ನಮಗೆ ಎಫಿಷಿಯನ್ಸಿ 30% ಅಂತಾರೆ, ಅಂದ್ರೆ 100ಕ್ಕೆ 30 ಅಂತೇಳಿ. ಸೊ ಹಾಗಾಗಿ ನಾವು ಅದನ್ನ 30 ಡಿವೈಡ್ ಬೈ 100 ಮಾಡ್ಕೊಂಡ್ರೆ 0.3 ಅಂತ ಬರುತ್ತೆ ನಮಗೆ ಎಫಿಷಿಯನ್ಸಿ. ಇನ್ನು ಈ ಪವರ್ ಔಟ್ಪುಟ್ ಅನ್ನೋದು ಏನು ಅಂದ್ರೆ ನಮ್ಗೆ ಗೊತ್ತಿದೆ, ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ, ಅಥವಾ ಸಿಂಪ್ಲಿ ಅವರೇಜ್ ಪವರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ W/T ಅಂತ ಮಾಡ್ತೀವಿ. ಹಾಗೆ W ಅನ್ನೋದು ವರ್ಕ್ ಡನ್, ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. mgi ಇಂಟು H, ಯಾಕೆಂದ್ರೆ ನಾವು ಗ್ರಾವಿಟಿ ವಿರುದ್ಧ ಕೆಲಸ ಮಾಡಿದೀವಿ. ಅಂದ್ರೆ mg ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್, H ಅನ್ನೋದು ಹೈಟ್. ನಾವು ಗ್ರಾವಿಟಿ ವಿರುದ್ಧ ನೀರನ್ನ ವರ್ಟಿಕಲಿ ಅಪ್ವರ್ಡ್ ಪಂಪ್ ಮಾಡಿದೀವಿ. ಹಾಗಾಗಿ W ಇಸ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನೆಲ್ಲ m ಇಂಟು G ಇಂಟು G ಏನ್ 10 ತಗೊಳ್ಳಿ ಅಂತ ಅವ್ರು ಹೇಳಲಿಲ್ಲ, 9.8 ತಗೊಳ್ಳೋಣ. ಸೊ ದಿಸ್ ವ್ಯಾಲ್ಯೂ ಇಸ್ 11760 ಇಂಟು 10⁻³ ಏನು ಜೌಲ್ಸ್ ಅಲ್ಲಿ ಬರುತ್ತೆ ಇದು, ಯಾಕೆಂದ್ರೆ ವರ್ಕ್ ಡನ್. ಓಕೆ, ಇದಿಷ್ಟು ನಮ್ಮ ಹತ್ರ ಇರುವಾಗ ನಾವೀಗ ಏನ್ ಮಾಡುವ ಕೇಳಿದ್ರೆ ಈ P ಔಟ್ಪುಟ್ ಅನ್ನ, ಪವರ್ ಔಟ್ಪುಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾಕಂದ್ರೆ ವರ್ಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಡಿವೈಡ್ ಬೈ ಟೈಮ್ ಮಾಡಿದ್ರೆ ನಮಗೆ ಪವರ್ ಔಟ್ಪುಟ್ ಸಿಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 13.06 ಇಂಟು 10⁻³ 10⁻³ ಹಾಗೆ ಇರಲಿ ಬಿಡಿ, ಅದನ್ನೇನು ಮತ್ತೆ ಚೇಂಜ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಇರಲಿ. ನೆಕ್ಸ್ಟ್ ಈಗೇನ್ ಮಾಡುವ ಕೇಳಿದ್ರೆ ನಾವು ಪವರ್ ಇನ್ಪುಟ್ ಅನ್ನು, ಯಾಕೆ ಎಷ್ಟು ಎಲೆಕ್ಟ್ರಿಕ್ ಪವರ್ ಇದು ಕನ್ಸ್ಯೂಮ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪವರ್ ಇನ್ಪುಟ್ ಇಸ್ ಈಕ್ವಲ್ ಟು ಪವರ್ ಔಟ್ಪುಟ್ ಡಿವೈಡ್ ಬೈ ಎಫಿಷಿಯನ್ಸಿ. ಆಲ್ರೆಡಿ ನಾವು ಪವರ್ ಔಟ್ಪುಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ಸೊ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ 43.55 ಇಂಟು 10⁻³ ವ್ಯಾಟ್ ಅಂತ ಬರುತ್ತೆ, ಯಾಕೆಂದ್ರೆ ಪವರ್ ಅನ್ನು ನಾವು ವ್ಯಾಟ್ ಅಲ್ಲಿ ಅಳತೆ ಮಾಡ್ತೀವಿ. ಹಾಗಾಗಿ ಈಗ ಪವರ್ ಕನ್ಸ್ಯೂಮ್ ಬೈ ದ ಪಂಪ್ ಅವ್ರು ಕೇಳಿರೋದು ನಮಗೆ ಆನ್ಸರ್ ಸಿಕ್ಕಿದೆ. ದಟ್ ಈಸ್ 43.55 ಇಂಟು 10⁻³ ವ್ಯಾಟ್ ಅನ್ನೋದು. ಓಕೆ, ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ 10⁻³ ಇದೆಯಲ್ಲ, ಬೇಕಾದ್ರೆ ಬರಿಬಹುದು, ಹಂಗೆ ಬರೆಯಲ್ಲ ಅಂದ್ರೆ ಏನ್ ಮಾರ್ಕ್ಸ್ ಕಟ್ ಮಾಡಲ್ಲ, ಬಟ್ ಯೂನಿಟ್ ಬರೀದಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಇದು 10⁻³ ಅಂದ್ರೆ 1000 ಅಲ್ವಾ, ಕಿಲೋ ಅಂತೀವಿ ನಾವು, ಅದಕ್ಕೆ ಕಿಲೋ ವ್ಯಾಟ್ ಅಲ್ಲಿ ಬರೀಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ದ ಆಂಗ್ಯುಲರ್ ಸ್ಪೀಡ್ ಆಫ್ ಎ ಮೋಟರ್ ವೀಲ್ ಇಸ್ ಇನ್ಕ್ರೀಸ್ ಫ್ರಮ್ 1200 RPM. RPM ಅನ್ನೋದು SI ಅಲ್ಲ, ನೆನ್ಪಿಟ್ಕೊಳ್ಳಿ. ಹಿಂದೆ ನಾನು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಎಲ್ಲ ಒಂದ್ ಕಡೆ ಡಿಟೇಲ್ ಆಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. RPM ಅನ್ನ ನಾವು ರೇಡಿಯನ್ ಪರ್ ಸೆಕೆಂಡ್ ಹೆಂಗ್ ಕನ್ವರ್ಟ್ ಮಾಡ್ಕೊತೀವಿ ಅಂತೇಳಿ. ಸೊ ರೆಫರ್ ಮಾಡ್ಬೋದು. To 3120 RPM in 16 seconds. What is its angular acceleration, assuming the acceleration to be uniform? How many revolutions does the engine make during this time? ಎರಡು ಪಾರ್ಟ್ ಅಲ್ಲಿ ಕ್ವಶನ್ಸ್ ಇದೆ.
ಸೊ ಫಸ್ಟ್ RPM ಅನ್ನ ರೇಡಿಯನ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿ, ಹಾಗಾಗಿ ಒಂದು ಇನಿಷಿಯಲ್ ವೆಲಾಸಿಟಿ ಸೇಮ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಏನ್ ಪ್ರಾಬ್ಲಮ್ ಬರುತ್ತೋ ಅದೇ ತರ ಇರುವಂತದ್ದು, ಬಟ್ ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಎಕ್ಸಲರೇಷನ್ ಈ ತರ ಇದೆ. ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಅಂದಾಗ ನಾವು ಒಮೆಗಾ ನಾಟ್ ಅಂತ ಬರ್ಕೋಬಹುದು, ಅಲ್ಲಿ V0 ಬರೀತಿದ್ವಿ. ನೋಡಿ ಇಷ್ಟು ನೆನ್ಪಿಟ್ಕೊಳ್ಳಿ, ಕೊನೆ ಪಕ್ಷ 2π/60 ಇಂದ RPM ಮಲ್ಟಿಪ್ಲೈ ಮಾಡಬೇಕು, ಅದು ರೇಡಿಯನ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಸೊ ದಟ್ ಈಸ್ 45 ರೇಡಿಯನ್ ಪರ್ ಸೆಕೆಂಡ್ ಉಳ್ಕೊಂತ. ಹಾಗೇನೆ ಫೈನಲ್ ಆಂಗ್ಯುಲರ್ ಸ್ಪೀಡ್ ಅಂದಾಗ ದಟ್ ಈಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ 2π/60 ಅಂಡ್ ಯು ವಿಲ್ ಗೆಟ್ ದ ಒಮೆಗಾ, ದಟ್ ಈಸ್ 104.5 ಅಂತ ಬಂತು ರೇಡಿಯನ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಈಗ ನಮಗೆ ಟೈಮ್ ಕೊಟ್ಟಿದ್ದಾರೆ 16 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅಲ್ಫಾ, ಇಲ್ಲಿ ಎಕ್ಸಲರೇಷನ್ಗೆ ಅಲ್ಫಾ ಅಂತೀವಿ ನಾವು, ಆಂಗ್ಯುಲರ್ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಬೋದು. ಯಾವುದು ಅದೇ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಸುಲಭ, V = V0 + AT ಇದ್ದಾರೆ, ಒಮೆಗಾ = ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ ಅಂತೇಳಿ. ಹಾಗಾಗಿ ಆ ವ್ಯಾಲ್ಯೂಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಂಪ್ಲಿಫೈ ಮಾಡಿ, ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಕ್ಸಲರೇಷನ್ 64.5 = A × 16, 16 ನಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಕ್ಸಲರೇಷನ್ 45 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಸಿಗುತ್ತೆ. ಸೊ ಫಸ್ಟ್ ಆಂಗ್ಯುಲರ್ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದ್ವಿ ನಾವು. ಓಕೆ, ಇನ್ನೇನಿದೆ ನಮಗೆ ಅಂದ್ರೆ ಹೌ ಮೆನಿ ರಿವಲ್ಯೂಷನ್ಸ್ ಡಸ್ ದ ಇಂಜಿನ್ ಮೇಕ್ ಅಂತೇಳಿ, ಎಷ್ಟು ರಿವಲ್ಯೂಷನ್ಸ್, ಎಷ್ಟು ಸುತ್ತಾಕಿದೆ ಅಂತ ಹೇಳ್ಬೇಕು ನಾವು. ಅದಕ್ಕೇನ್ ಮಾಡುವ, ಈಗ ನಾವು ಫಸ್ಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನಮಗೆ ರೇಡಿಯನ್ಸ್ ಅಲ್ಲೇ ಬರುತ್ತೆ. ಹಾಗಾಗಿ ಇಕ್ವೇಶನ್ಸ್ ಏನು ಕೇಳಿದ್ರೆ θ = ಡಿಸ್ಪ್ಲೇಸ್ಮೆಂಟ್ ω0t + ½ ಆಲ್ಫಾ ಟಿ ಸ್ಕ್ವೇರ್, ಇದು x = V0t + ½ AT ಸ್ಕ್ವೇರ್ ಬರುತ್ತಲ್ಲ, ಅದೇ ಫಾರ್ಮುಲಾ ಇರುವಂತದ್ದು. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕಂದ್ರೆ ω0 ಗೊತ್ತಿದೆ, ಟಿ ಗೊತ್ತಿದೆ, ಅಲ್ಫಾ ಗೊತ್ತಿದೆ, ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ವಿಲ್ ಗೆಟ್ θ = 645 + 512 ಬರುತ್ತೆ, 1152 5 ರೇಡಿಯನ್ಸ್ ಅಂತ ಗೊತ್ತಾಯ್ತು. ಈಗ ನಮಗೆ ನಂಬರ್ ಆಫ್ ರಿವಲ್ಯೂಷನ್ಸ್ ಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಹೇಳಿದ್ರೆ 2π ಇಂದ ಡಿವೈಡ್ ಮಾಡೋಣ. ಸೊ 2π ಯಾಕೆ ಅಂತ ಕೇಳ್ಬೋದು ನೀವು. ಒಂದು ರಿವಲ್ಯೂಷನ್ ಅಂದ್ರೆ 2π ರೇಡಿಯನ್ಸ್, ಕರೆಕ್ಟಾ? ಹಾಗಾಗಿ ಇಂಥ ಎಷ್ಟು ರಿವಲ್ಯೂಷನ್ಸ್ ಆಗಿದೆ ಅಂತ ನೋಡುವಂಥದ್ದು. ಸೊ ದಿಸ್ ಇಸ್ 576. ಹಾಗಾಗಿ ನಂಬರ್ ಆಫ್ ರಿವಲ್ಯೂಷನ್ಸ್ ಏನಾಗಿದೆ 576 ಅನ್ನೋದು. ಇದಕ್ಕೆ ಯೂನಿಟ್ ಇರಲ್ಲ ಮಕ್ಕಳ, ಇದು ನಂಬರ್, ಇವರ್ಲಿ ನಂಬರ್. ಎಷ್ಟು ರೌಂಡ್ ಹೊಡಿತು ಅಂತ ಕೇಳಿದ್ರೆ ನಾವು ಅದಕ್ಕೆ ಯೂನಿಟ್ ಹೇಳ್ತೀವ, ಇಲ್ಲ. ಸೊ ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ, ಯಾಕೆಂದ್ರೆ ಮತ್ತೆ ಮುಂದೆ ಏನು ನೋಡೋಣ, ಏನ್ ಬೇಕು ಅಂತ ನೀವು ನಿಮ್ಮ ಕಮೆಂಟ್ಸ್ ನೋಡ್ಕೊಂಡು ಡಿಸೈಡ್ ಮಾಡಿ. ಓಕೆ, ಥ್ಯಾಂಕ್ ಯು.